ಇದನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಇಲ್ಲ ಏನಾದ್ರೂ ಒಂದು ಗಿಮಿಕ್ ಇರ್ಬೋದು ಅಂತ ಅನ್ಸ್ಬೋದು. ಏನಪ್ಪಾ ವಿಷಯ ಅಂತ ಅಂದ್ರೆ, ಈಗಾಗ್ಲೇ ನೋಡಿದ್ರಿ ಮೊಟ್ಟೆ ಕಟ್ ಮಾಡಿದ ತಕ್ಷಣ ಬಡ್ ಅಂತ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆಗ್ಲಿಕ್ಕೆ ಏನು ಪಟಾಕಿ ಇಟ್ಟಿಲ್ಲ ಒಳಗಡೆ, ಮತ್ತೆ ಯಾವ್ದೇ ತರ ಬಾಂಬ್ಗಳನ್ನ ಇಟ್ಟಿಲ್ಲ. ಆ ಬಿಸಿ ಮಾಡ್ಕೊಂಡು ತಗೊಂಡ್ಬರ್ತಾರಲ್ಲ, ಹಂಗಂದ್ರೆ ಇವಾಗ ಬೇಯಿಸ್ಕೊಂಡು ತಗೊಂಡ್ಬಂದು ತಿನ್ನುವಂತ ಟೈಮಲ್ಲಿ ಕಟ್ ಮಾಡ್ಕೊಂಡು ತಿನ್ನುತ್ತಾರಲ್ಲ, ಆ ಟೈಮಲ್ಲಿ ಕಟ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗ್ತಾ ಇದೆ. ಇದು ಒಂದೇ ಆಗಿದ್ದಿದ್ರೆ ಏನೋ ಪ್ರ್ಯಾಂಕ್ ಮಾಡ್ಲಿಕ್ಕೋ ಇಲ್ಲ ಒಳಗಡೆ ಏನೋ ಇಟ್ಟಿದ್ದಾರೆ ಅಂತ ನೀವು ಥಿಂಕ್ ಮಾಡಬಹುದು. ಇದು ಒಬ್ರು ಮನೆಯಲ್ಲಿ ಈ ತರದ ಕತೆ ಅಲ್ಲ, ಇದು ಸುಮಾರು ಜನದ ಮನೆಯಲ್ಲೂ ಎಲ್ಲಾ ಮನೆಯಲ್ಲೂ ಇದೇ ತರದ ಕತೆ. ಕಟ್ ಮಾಡಿದ ತಕ್ಷಣ ಮೊಟ್ಟೆ ಬ್ಲಾಸ್ಟ್ ಆಗ್ತಾ ಇದೆ. ಏನಕ್ಕಾಗ್ಬೋದು, ಏನಕ್ಕಾಗತ್ತೆ ಅಂತ ಅಂದ್ರೆ, ಓವನ್ ನಲ್ಲಿ ಬೇಯಿಸಿರೋ ಮೊಟ್ಟೆಗಳು ಈ ತರ ಆಗುತ್ತೆ. ಇಲ್ಲಿ ಸಿಡಿತಾ ಇರೋ ಮೊಟ್ಟೆಗಳೆಲ್ಲ ಗ್ಯಾಸ್ ಅಲ್ಲಿ ನೀರ್ ಹಾಕ್ಬಿಟ್ಟು ಬೇಯಿಸಿರೋ ಅಂತ ಮೊಟ್ಟೆ ಅಲ್ಲ, ಇದು ಎಲ್ಲಾನು ಓವನ್ ಅಲ್ಲಿ ಬೇಯಿಸಿರೋ ಅಂತ ಮೊಟ್ಟೆ. ಹಂಗಾಗಿ ಓವರ್ ಹೀಟ್ ಅಲ್ಲಿ ಬೆಂದಿರೋ ಕಾರಣ ಇದನ್ನ ಇಮಿಡಿಯೇಟ್ ಓಪನ್ ಮಾಡಿದಾಗ ಒಳಗಡೆ ಇರುವಂತ ಆ ಕಾವು ಆಚೆ ಕಡೆಗೆ ಪಟ್ ಅಂತ ಹೊಡೆಯುತ್ತೆ. ಹಂಗಾಗಿ ಯಾರೆಲ್ಲ ಓವನ್ ಅಲ್ಲಿ ಮೊಟ್ಟೆನ ಬೇಯಿಸ್ಕೊಂಡು ತಿಂತೀರಾ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಹೊತ್ತು ಆದ್ಮೇಲೆ, ತಣ್ಣಗಾದ್ಮೇಲೆ ತಿನ್ಬೋದು. ಬಿಸಿಯಲ್ಲೇ ಈ ತರ ಕಟ್ ಮಾಡಕ್ ಹೋದ್ರೆ ಈ ತರದೊಂದು ಪಟ್ ಅಂತ ಸಿಡಿಯುವಂತ ಸಾಧ್ಯತೆ ಇರುತ್ತೆ. ನಿಮ್ಗೆ ಗೊತ್ತಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ.